ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರೇನು? ಸುಬ್ರಹ್ಮಣ್ಯ ಅಂತ. ಸುಬ್ರಹ್ಮಣ್ಯ ಸರ್. ಸರ್ ಎಲ್ಲಿಂದ ಮಾತಾಡ್ತೀನಿ? ಸರ್ ಮೈಸೂರಿಂದ. ಮೈಸೂರಿಂದ. ಸರ್ ನಾನು ನಿಮಗೆ ಈ ಬಯೋಟಮ್ ಪ್ರಾಡಕ್ಟನ್ನು ಕೊಟ್ಟಿದ್ದೆ. ಸೊ ನಿಮ್ಮ ಫ್ಯಾಮಿಲಿಯವರೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಇದನ್ನು ತೊಗೊಳಕ್ಕೆ ಮುಂಚೆ ಹೆಲ್ತ್ ಕಂಡೀಷನ್ ಹೆಂಗಿತ್ತು, ತೊಗೊಂಡಾದ್ಮೇಲೆ ಹೆಲ್ತ್ ಕಂಡೀಷನ್ ಹೆಂಗಿದೆ? ಸರ್ ಫಸ್ಟು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನನಗೆ ಈಗ 1 ವರ್ಷದ ಹಿಂದೆ ಬ್ರೈನ್ ಸ್ಟ್ರೋಕ್ ಆಗಿತ್ತು ಸರ್. ಆವಾಗ ನಮಗೆ ಇವ್ರ ಪರಿಚಯ ಇರಲಿಲ್ಲ. 1 ವರ್ಷ ಆದಮೇಲೆ ಇವ್ರು ಬಂದು ನಂಗೆ ಪರಿಚಯ ಆಗಿದ್ದೀರಾ ಇದೇ ಸರ್ ಅಂತ ಹೇಳಿದ್ಮೇಲೆ ಅದನ್ನು ನಾನು ತಗೊಂಡು ಯೂಸ್ ಮಾಡಿದ್ಮೇಲೆ ನನಗೆ ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ. ಯಾಕಂದರೆ ನನ್ನನ್ನು ನೋಡ್ತಿದ್ದಂಥ ಡಾಕ್ಟ್ರು ನ್ಯೂರೋ ಸರ್ಜನ್ನು ಡಾಕ್ಟರ್ ಜನಾರ್ದನ್ ಅಂತ, ಆ ಡಾಕ್ಟ್ರು ನನಗೆ ಈ ಸಲ ಪೂರ್ತಿ ಬಾಡಿ ಚೆಕಪ್ಪು ಬ್ರೈನ್ ಚೆಕಪ್ ಎಲ್ಲ ಹೇಳಿದರು. ಇವಾಗ ಅದನ್ನು ನಾನು ರಿಸಲ್ಟ್ ಮೊನ್ನೆ ತೊಗೊಂಡೋಗಿ ತೋರಿಸಿದಾಗ 3ನೇ ತಾರೀಕು ಅಪಾಯಿಂಟ್ಮೆಂಟ್ ಇತ್ತು, ತೊಗೊಂಡೋಗಿ ತೋರಿಸಿದೆ. ಈಗೆಲ್ಲ ನಾರ್ಮಲ್ ಇದೆ ಸರ್, ಏನೂ ತೊಂದರೆ ಇಲ್ಲ, ಆರಾಮಾಗಿದ್ದೀನಿ. ಈಗ ಟ್ಯಾಬ್ಲೆಟ್ ಎಲ್ಲ ಕಮ್ಮಿ ಮಾಡಿದ್ದಾರೆ, ಗುಡ್ ಹೆಲ್ತ್ ಆಗಿದೆ. ಇದನ್ನು ನಾನು ನಮ್ಮ ಮನೆಯವ್ರಿಗೂ ಹೇಳಿದೆ, ನಮ್ಮ ಸಿಸ್ಟರ್ಗೂ ಇದು ನರನ್ಸ್ ಎಲ್ಲ ತುಂಬ ಕಾಲೆಲ್ಲ ಊದ್ಕೊತಾ ಇತ್ತು, ಈಗ ಅವರು ಅದನ್ನು ಯೂಸ್ ಮಾಡ್ತಾ ಇದ್ದಾರೆ, ಆರಾಮ್ಸೆ ಇದ್ದಾರೆ ಸರ್. ನಮ್ಮ ಬಾವವ್ರಿಗೂ ಶುಗರ್ 400 ತನಕಿತ್ತು, ಇವತ್ತು ಅದು ತೊಗೊಂಡ್ಮೇಲೆ ತುಂಬ ಆರಾಮ್ಸಾಗಿ ಆರೋಗ್ಯವಾಗಿದ್ದಾರೆ ಸರ್. ಇವಾಗ ಇದನ್ನು ನಾನು ನನಗೆ ಮತ್ತು ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಇದನ್ನು ಹೇಳಿ ತುಂಬ ಎಲ್ರಿಗೂ ಅನುಕೂಲ ಆಗುತ್ತೆ ಸರ್. ಇದರಿಂದ ಈಗ ಬೇರೆ ಜನಗಳಿಗೆಲ್ಲ ನೀವು ತಿಳಿಸ್ಬೋದಲ್ಲ ಸರ್? ಖಂಡಿತ ಇಷ್ಟೊಂದು ರಿಸಲ್ಟ್ ಬಂದಿದ್ಮೇಲೆ ಈ ಬಯೋಟಮ್ ಪ್ರಾಡಕ್ಟನ್ನು ನೀವು ಧೈರ್ಯವಾಗಿ ಹೇಳ್ಬೋದಲ್ವಾ? ಖಂಡಿತ ಸರ್, ಎದೆ ತಟ್ಕೊಂಡು ಹೇಳ್ತೀನಿ ಸರ್. ಇದು ನಮ್ಮ ತುಂಬ ಆರೋಗ್ಯವಾಗಿದೆ, ನೀವು ಯೂಸ್ ಮಾಡಿ, ನೀವು ಆರೋಗ್ಯವಾಗಿರಿ ಅಂತ ಹೇಳ್ತೀನಿ ಸರ್. ಇದನ್ನ ವೆರಿ ಗುಡ್. ಏನು ಕೆಲಸ ಮಾಡ್ತೀನಿ? ಪೌರೋಹಿತ್ಯ.